ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಅನು ಲೋಕೇಶ್. ವೀಕ್ಷಕರೇ, ನಮ್ಮ ಜೀವನದಲ್ಲಿ ನಮ್ಮ ಒಂದು ಏಳಿಗೆಯನ್ನು ನೋಡಿ ಸಹಿಸ್ಲಿಕ್ಕಾಗದಿರುವಂತಹ ಸುಮಾರು ಜನ ಶತ್ರುಗಳಿರ್ತಾರೆ. ಆ ಶತ್ರುಗಳು ಅನ್ನುವಂತಹವರು ನಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ, ಹಾಗೆಯೇ ಅಸೂಯೆಯನ್ನು ಪಡ್ತಾ ಇರ್ತಾರೆ ನಮ್ಮ ಏಳಿಗೆಯನ್ನು ನೋಡಿ. ನಾವು ಏನೇ ಒಂದು ಕೆಲಸವನ್ನು ಮಾಡೋಕ್ಕೋದ್ರು, ನಾವು ಏನೇ ಒಂದು ಕಾರ್ಯವನ್ನು ಮಾಡೋಕ್ಕೋದ್ರೂ ಕೂಡ ಅದಕ್ಕೆ ಅಡ್ಡಗಾಲನ್ನು ಹಾಕುವಂತಹದ್ದು, ಏನಾದರೂ ಒಂದು ತೊಂದರೆಯನ್ನು ಉಂಟು ಮಾಡುವಂಥದ್ದು ಅಥವಾ ಹೊಟ್ಟೆ ಹುರ್ಕೊಳ್ಳುವಂಥದ್ದು, ಈ ರೀತಿಯಾಗಿರುವಂಥದ್ದು ಇರ್ತದೆ. ಆ ರೀತಿಯಾಗಿ ನಿಮ್ಮ ಶತ್ರುಗಳಿಂದ ನೀವು ದೂರ ಉಳಿಬೇಕು. ಅವರೇನು ನಿಮಗೆ ತೊಂದರೆ ಮಾಡಬಾರ್ದು, ಅವ್ರ ಪಾಡಿಗೆ ಅವ್ರು ಸೈಲೆಂಟಾಗಿರಬೇಕು. ಹಾಗೆ ಆಗಬೇಕು ಅಂದರೆ ನಿಮ್ಮ ತೊಂದರೆಗಳಿಗೆ, ಅಡ್ಡಿ ಆತಂಕಗಳಿಗೆ ಅವ್ರು ಬರಬಾರ್ದು ಅನ್ನುವಂಥದ್ದಾದರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಅವರ ಭಾವಚಿತ್ರವನ್ನು ತೆಗೆದುಕೊಳ್ಳಿ, ನಿಮ್ಮ ಒಂದು ಶತ್ರುಗಳ ಒಂದು ಭಾವಚಿತ್ರವನ್ನು, ಅದರ ಹಿಂದೆ ಈ ಒಂದು ಮಂತ್ರವನ್ನು ಒಂದು ಬಾರಿ ಬರಿಬೇಕಾಗುತ್ತೆ. ಏನಪ್ಪ ಆ ಮಂತ್ರ ಅಂದರೆ, ಓಂ ನಮೋ ನಾರಾಯಣಾಯ ಅಂತ ಬರೆದು, ಆನಂತರ ನಿಮ್ಮ ಶತ್ರುವಿನ ಹೆಸರನ್ನು ಬರೆದು, ಅಸ್ಯ ಸಹ ಉಚ್ಚಾಟನ ಕುರು ಕುರು ಸ್ವಾಹ ಅಂತ ಹೇಳಿ ಈ ಒಂದು ಮಂತ್ರವನ್ನು ಬರೀರಿ. ಒಂದು ಬಾರಿ ಭಾವಚಿತ್ರದ ಹಿಂದೆ ಬರೀರಿ. 108 ಬಾರಿ ಪ್ರತಿನಿತ್ಯ ಅಂದರೆ 40 ದಿನಗಳ ಕಾಲ ಈ ಒಂದು ಮಂತ್ರವನ್ನು ಹೇಳಿಕೊಂಡು, ನಾನು ಹೇಳಿದಾಗೆ ಓಂ ನಮೋ ನಾರಾಯಣಾಯ, ಆಮೇಲೆ ನಿಮ್ಮ ಶತ್ರುವಿನ ಹೆಸರು, ಆನಂತರ ಅಸ್ಯ ಸಹ ಉಚ್ಚಾಟನ ಕುರು ಕುರು ಸ್ವಾಹ ಅನ್ನುವಂತಹ ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ 40 ದಿನಗಳ ಕಾಲ. ಇದು ಯಾವುದೇ ರೀತಿಯಾದಂತಹ ತೊಂದರೆ ಆಗುವಂಥದ್ದಲ್ಲ, ನಿಮ್ಮ ಶತ್ರುಗಳಿಗೆ ತೊಂದರೆ ಆಗುತ್ತೆ ಅಥವಾ ಇನ್ನೇನೋ ಒಂದು ಮತ್ತೊಂದು ಆಗುತ್ತೆ ಅನ್ನುವಂಥದ್ದಲ್ಲ. ಖಂಡಿತವಾಗಿ ಅವ್ರಿಗೇನೂ ತೊಂದರೆ ಆಗಲ್ಲ. ಅವ್ರ ಪಾಡಿಗೆ ಅವರು ನಿಮ್ಮ ಒಂದು ಕೆಲಸಕ್ಕೆ, ಕಾರ್ಯಕ್ಕೆ ಯಾವುದೇ ಅಡೆತಡೆಗಳು ಮಾಡಿದ್ರೆ ಅವ್ರ ಪಾಡಿಗೆ ಅವ್ರು ಸೈಲೆಂಟಾಗಿ ಅವ್ರ ಕೆಲಸ ಅವ್ರು ನೋಡ್ಕೊಂಡಿರುವಂಥದ್ದು. ಈ ರೀತಿಯಾಗಿ ಆಗುವಂಥದ್ದು ಆಗಬೇಕು ಅಂದರೆ ಈ ತಂತ್ರವನ್ನು ಮಾಡ್ಕೊಳ್ಳಿ. ನಿಮ್ಮ ಶತ್ರುಗಳಿಂದ ನೀವು ದೂರ ಉಳಿರಿ.